ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತುಂಬ ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ನಮ್ಮಣ್ಣ ಆಲ್ರೆಡಿ ಸಾರಿ ಕೇಳಿದ, ನಾನು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸ ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನೆಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದರೆ ಗಲ್ಲಿಗೂ ನನ್ನ ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದ್ದೇ ಆದಂಥ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇನೆ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾಗಲ್ವಾ ಸರ್? ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ಥರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದರೂ ಆಗುತ್ತೆ, ವರ್ಷ ಆದರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನು ಥಿಯೇಟ್ರ್ ತನಕ ತೊಗೊಂಡ್ಬರ್ಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗಿಂದನೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತೊಗೊಳಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವ್ರನ್ನ ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನೆಸ್ಕೊತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮಗೆ ಎಲ್ಲ ಒಂದು ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂಥ ಒಂದು ಭಯನ ತುಂಬ ಬೇಗ ದೂರ ಮಾಡಿಸಿದ್ದು ಅಂತಂದರೆ ನನ್ನ ಬ್ರದರ್ ಅಂತಲೇ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸ್ಟ್ರೆಂತು ಅನ್ಬಿಲೀವಬಲ್. ಅದು ಸರ್ ಈ ಥರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳೋಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳೋಂಗೆ ಏನು ಕ್ವಶನೇ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾಯಿದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂಥ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ ಇನ್ನು ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನು ದಾರಿ ತೋರಿಸ್ತಾ ಇದ್ದಾರೆ, ಬಾಬಾ ಏನು ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಬಾಬಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅಂತೇಳಿ. ಬಟ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನ್ಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಸ್ ಎ ಡೈರೆಕ್ಟರ್ ಆಗೂ ಇದೆ, ಆ್ಯಸ್ ಎ ಆ್ಯಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ಥರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಸರ್ June 19 ಸರ್. ಇಲ್ಲ ಸರ್, ಅದು ಕಾರಣಾಂತರಗಳಿಂದ. ಯಾಕೆಂದರೆ ಒನ್ ಮ್ಯಾನ್ ಆರ್ಮಿ ಥರ ಆಗೋಯ್ತು ನನಗೆ. ಎಲ್ಲ ಕೆಲಸಗಳು ನನ್ನ ಮೇಲೆ ಬಂದಿದ್ದ ಕಾರಣ ಅದನ್ನು ಪೇಡ್ ಪ್ರೀಮಿಯರ್ ಅಂತ ನಾವೇನು ಪ್ಲಾನ್ ಮಾಡಿದ್ವಿ, ಅದನ್ನು ಪೇಡ್ ಪ್ರೀಮಿಯರ್ ಬೇಡ, ಸರ್ ಹೇಳಿದಾಗೆ ದುಡ್ಡು ಕೊಟ್ಟು ಯಾಕೆ ತೋರಿಸ್ತೀಯ ಸಿನಿಮಾನ ಅಂತ ಕೇಳಿದ್ರು ಲಾಸ್ಟ್ ಟೈಮು. ಅದಕ್ಕೆ ದುಡ್ಡು ಈಸ್ಕೊಳ್ದೇನೆ ಸಿನಿಮಾ ತೋರಿಸೋಣ, ಹಾಗೆ ಅವ್ರಿಗೆ ಉಚಿತವಾಗಿ ನಾವೇನು ಅನೌನ್ಸ್ ಮಾಡಿದ್ವಿ ಆಟೋನ್ ಕೊಡೋಣ ಅಂತೇಳಿ ಆಫ್ಟರ್ ರಿಲೀಸ್ ಪ್ಲಾನ್ ಮಾಡಿದ್ದೀವಿ ಸರ್. ಆಫ್ಟರ್ ರಿಲೀಸು ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಅಂತ ನೀಟಾಗಿ ನಾನು ನಮ್ಮ ಪ್ರಶಾಂತ್ ಬಗೂರ್ ಸರ್ ಇಬ್ಬರು ಕೂತ್ಕೊಂಡು ಥಿಯೇಟರ್ ಸೆಟಪ್ ಮಾಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿ ಪರ್ಟಿಕ್ಯುಲರ್ ಆಟೋ ಡ್ರೈವರ್ಸ್ಗೆ ಫ್ರೀಯಾಗಿ ಸಿನಿಮಾ ತೋರಿಸಿ ಅವರಲ್ಲಿ ಪಿಕ್ ಮಾಡಿ ಒಂದು ಲಕ್ಕಿ ಟಿಪ್ ಮಾಡಿ ಅವ್ರಿಗೆ ಆಟೋ ಕೊಡೋಂಥ ಪ್ರಯತ್ನ. ರಿಲೀಸ್ ಆದಮೇಲೆ ಸರ್, ರಿಲೀಸ್ ಆದಮೇಲೆ. ಬಿಫೋರ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ವಿ, ಬಟ್ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಸು, ಆಮೇಲೆ ಓಡಾಟಗಳು, ಎಲ್ಲೆಲ್ಲೆಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ಸ್ವಲ್ಪ ಒಬ್ಬನೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಹೌದು ಸರ್, ಹೌದು. ಅದಕ್ಕೆ 100% ವ್ಯವಸ್ಥೆ ಮಾಡಿದ್ದೀವಿ ಸರ್. ಈಗ ಆಲ್ ಓವರ್ ಕರ್ನಾಟಕ ನಾನೇನು ಓಡಾಡ್ತಾ ಇದ್ದೀನಲ್ವಾ, ಆ ಓಡಾಡ್ದಂಥ ಪ್ರಕ್ರಿಯೆಯಲ್ಲಿ ಫಸ್ಟು ನಾವು ಅವ್ರನ್ನೇ ರೀಚ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಅದನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಕೂಡ ಬೆಂಗಳೂರಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾವು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ 19ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನಿಮ್ಮ ಒಂದು ಬೇಸ್ ಮೇಲೆ ಸಿನಿಮಾ ಮಾಡಿರೋ ಅಂತೇಳಿ ಅವ್ರಿಗೆ ತಿಳಿಸಿ ಅವರೆಲ್ಲರೂ ಖುಷಿಯಾಗಿದ್ದಾರೆ. ಸಾಂಗ್ ತೋರಿಸ್ತಾ ಇದ್ದೀವಿ, ವಿಡಿಯೋ ತೋರಿಸ್ತಾ ಇದ್ದೀವಿ, ಸಾಂಗ್ಸು ಮತ್ತು ಟ್ರೈಲರು ಟೀಸರ್ ಎಲ್ಲ ತೋರಿಸ್ತಾ ಇದ್ದೀವಲ್ಲ ಅವ್ರಿಗೆ. ಅವರೆಲ್ಲ ಖುಷಿಯಿಂದ ಖುಷಿ ವ್ಯಕ್ತಪಡಿಸಿ ನಮಗೆ 100% 19ನೇ ತಾರೀಕು ನಾವು ನಿಮ್ಮ ಸಿನಿಮಾ ನೋಡ್ತೀವಿ ಅಂತ ಕನ್ಫರ್ಮೇಷನ್ ಆಗಿ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾವು ಫಸ್ಟ್ ಅವ್ರಿಗೆ ಏನು ಹೇಳಿದ್ದೀವಿ ಅಂತಂದರೆ, ಅಣ್ಣ ನೀನು ಬಂದು ಸಿನಿಮಾ ನೋಡು, ನಿನ್ನೊಬ್ಬನಿಗೆ ಇಷ್ಟ ಆದರೆ ನೀನು 3 ಜನನ ಮಾತ್ರ ಕರ್ಕೊಂಬೇಡ, 300 ಜನನೂ ಕರ್ಕೊಂಬರ್ತೀಯ ಅಂತ ಅಂದ್ಬಿಟ್ಟು ನಾವೇ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀವಿ. ಆಗಿದೆ ಸರ್, ಆಗಿದೆ. ಇನ್ನೂ ಆಗ್ತಾನೇ ಇದೆ ನಮಗೆ. ಅದೇ ಒಂದೊಂದು ವಾರಕ್ಕೂ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ ನಮ್ಮ ಪ್ರಶಾಂತ್ ಬಗೂರ್ ಸರ್. ಯಾಕೆಂದರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸು, ನಮಗೆ ಸ್ಟ್ರೆಂತಾಗಿ ನಿಂತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್ ಸರ್. ತುಂಬ ನೀಟಾಗಿ ಸೆಟಪ್ ಮಾಡಿಕೊಡ್ತಾ ಇದ್ದಾರೆ ಸರ್ ಥಿಯೇಟರ್ ಸರ್. ಎಸ್ ಸರ್. ಹಾಂ ಸರ್.
ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ. ನಮ್ಮ ಸಿನಿಮಾದಲ್ಲಿ ಆ ಒಂದು ಪಾತ್ರಕ್ಕೆ ಏನು ಬೇಕಿತ್ತು, ಆ ಒಂದು ಸಿಚುವೇಶನ್ಗೆ ಏನು ಬೇಕಿತ್ತು, ಆ ರೀತಿನಲ್ಲಿ ಬರ್ದಿರೋಂಥ ಡೈಲಾಗ್ ಸರ್ ಇದು. ಹ್ಞೂ ಹ್ಞೂ ಇಲ್ಲ ಸರ್, ಇಲ್ಲ ಯಾರನ್ನೂ ಕೆಣಕೋ ಪ್ರಯತ್ನ ಇಲ್ಲ ನಮಗೆ. ಆಮೇಲೆ ಎಸ್ ಸರು ಇರಲಿ ಸರ್, ಇರಲಿ. ಅಂದರೆ ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ನಾನು ಯಾರಿಗೂ ತಂದಿಡೋದೇ ಆಗಲಿ ಅಥವಾ ಇನ್ನೊಂದೇ ಆಗಲಿ ಯಾರನ್ನೂ ಕೆಣಕೋ ಪ್ರಯತ್ನ ಅಂತೂ ನಮ್ದಿಲ್ಲ. ಎಸ್ ಸರ್ಗೆ ಆಗಲಿ ದರ್ಶನ್ ಸರ್ಗೆ ಆಗಲಿ ನಾವು ಕೌಂಟ್ರ್ ಕೊಡೋಂಥ ವ್ಯಕ್ತಿಗಳು ಅಲ್ವೇ ಅಲ್ಲ. ಯಾಕೆಂದರೆ ಅವರಿಬ್ಬರು ನಮ್ಮ ಸೀನಿಯರ್ಸು ಆ್ಯಂಡ್ ದರ್ಶನ್ ಸರ್ ಫ್ಯಾನ್, ನಾನು ಡೈಹಾರ್ಡ್ ಫ್ಯಾನ್ ನಾನು ದರ್ಶನ್ ಸರ್ಗೆ. ಸೊ ಅವ್ರ ಅಭಿಮಾನಿಗಳಿಗೆ ಆಗಲಿ ಕನ್ನಡ ಕಲಾಭಿಮಾನಿಗಳಿಗೆ ಆಗಲಿ ನಾವು ಯಾವುದೂ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇ ಬಂದಿದ್ದು ಡೈಲಾಗು ಎಸ್ ಸರ್ಗೆ ಆಗಲಿ ಎಸ್ ಆರ್ ರಾಮಾಚಾರಿ ಸಿನಿಮಾಗೆ ಆಗಲಿ ನಾನು ಆ ಥರದ್ದೆಲ್ಲ ಯಾವುದು ಹೌದು ಸರ್, ಅದು ಈಗಲಿಂದಿಲ್ಲ ಸರ್, ಬಿಗಿನಿಂಗಿಂದನೇ ಇದೆ ಅದು. ಆಮೇಲೆ ಎಸ್ ಆರ್ ಫ್ಯಾನ್ಸ್ಗೆ ಆಗಲಿ ಆ ಥರದ್ದೆಲ್ಲ ಕೌಂಟ್ರ್ ಕೊಡಬೇಕು, ಇನ್ನೊಂದು ಡೈಲಾಗ್ ವಾರ್ ಮಾಡಬೇಕು, ಈ ಥರದ್ದು ಯಾವುದೂ ಇಲ್ಲ. ಆಮೇಲೆ ಕ್ಲಾಸ್ ಅಂತ ಹುಟ್ಟಿದ್ದು ಕರ್ನಾಟಕದಿಂದ ಅಂತಂದರೆ ಅದು ನನ್ನ ನಾಡು, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಅದಕ್ಕೆ ಕ್ಲಾಸ್ ಅನ್ನೋದನ್ನ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ ಸಿನಿಮಾ ಮುಖಾಂತರ. ಆ್ಯಂಡ್ ಮಾಸ್ ಅಂತ ಹುಟ್ಟಿರೋದು ಮಂಡ್ಯದಿಂದ ಅಂತ ಹೇಳೋದಕ್ಕೆ ನಾನು ಒಬ್ಬ ಮಂಡ್ಯ ಡಿಸ್ಟಿಕ್ ಹುಡುಗ. ಸೊ ಹಾಗಾಗಿ ನನ್ನ ಹೆಮ್ಮೆಯ ಕರ್ನಾಟಕ ನಾಡು, ನನ್ನ ಹೆಮ್ಮೆಯ ಡಿಸ್ಟಿಕ್ ಅಂತೇಳಿ ನಾನು ಅದನ್ನು ಡೈಲಾಗ್ನಲ್ಲಿ ಬಳಸ್ಕೊಂಡಿದ್ದೀನಿ. ಬಿಟ್ಟರೆ ಬೇರೆ ಯಾವುದೇ ರೀತಿ ಕೌಂಟ್ರ್ ಕೊಡಬೇಕು, ಡೈಲಾಗ್ ವಾರ್ ಮಾಡಬೇಕು, ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಯಾವುದೂ ಇಲ್ಲ ಸರ್. ಕನ್ನಡ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಸೀನಿಯರ್ಸ್ ಹೇಳೋದು ಅದೇ, ಜೂನಿಯರ್ಸ್ ಆಗಿ ನಾನು ಹೇಳ್ತಿರೋದು ಅದೇ. ನಾವೆಲ್ಲರೂ ಒಂದೇ ಸರ್, ನಾವೆಲ್ಲರೂ ಒಟ್ಟಾಗೆ ಇರ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ, ಆಲ್ ದ ವೆರಿ ಬೆಸ್ಟ್. ಮತ್ತೇನಾದರೂ ಹೇಳೋದಿದೆಯಾ? ಇಲ್ಲ, ಅದೇ ದಯವಿಟ್ಟು ಎಲ್ಲರೂ 19ನೇ ತಾರೀಕು ಆಲ್ ಓವರ್ ಕರ್ನಾಟಕ ದೊಡ್ಡ ಮನುಷ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿ. ಯಾಕೆ ನೋಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಅಪ್ಪಟ ಕನ್ನಡ ಚಿತ್ರ ಇದು. ಈಗ ಈ ಹಿಂದೆ ನಾವು ಬರ್ತಾ ಇದ್ದಾಗ ನಾವು ನೋಡ್ತಾ ಇರೋಂಥ ಟೈಮಲ್ಲಿ ಯಾವ ರೀತಿ ನಮ್ಮ ಇವತ್ತಿನ ಸ್ಟಾರ್ಸು ಅವತ್ತಿಂದ ಸಿನಿಮಾ ಮಾಡ್ಕೊಂಡು ಇವತ್ತು ಸ್ಟಾರ್ಸ್ ಆಗಿದ್ದಾರೆ, ಆ ನಿಟ್ಟಿನಲ್ಲಿ ಮಾಡಿರೋಂಥ ಸಿನಿಮಾ ಇದು. ಯಾವುದೇ ಕಂಟೆಂಟ್ ಇಟ್ಕೊಂಡು ಅಲ್ಲಿ ಏನು ಹೇಳ್ತಾರೆ ಮಲಯಾಳಂ ಸಿನಿಮಾಗಳು, ತಮಿಳ್ ಸಿನಿಮಾಗಳು, ತೆಲುಗು ಸಿನಿಮಾಗಳ ಥರ ಪ್ಯಾಟರ್ನಲ್ಲಿ ಹೋಗಿಲ್ಲ ನಾವು. ಅಪ್ಪಟ ಕನ್ನಡ ಸೊಗಡಿನ ಸಿನಿಮಾ ಇದು. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಗೆದ್ದಿರುವಂಥ ಸಿನಿಮಾಗಳಲ್ಲಿ ಆ ಥರ ಒಂದು ಸಿನಿಮಾ ಮಾಡಿರೋಂಥ ಸಿನಿಮಾ ಇದು. ಹಾಗಾಗಿ ಜೂನ್ 19ನೇ ತಾರೀಕು ತಾವೆಲ್ಲರೂ ನಿಮ್ಮ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ತಿಳಿಸಿ ಕರ್ನಾಟಕದಾದ್ಯಂತ ದೊಡ್ಡ ಮನುಷ್ಯ ಚಿತ್ರಕ್ಕೆ ಒಳ್ಳೆ ಯಶಸ್ಸನ್ನು ತಂದುಕೊಡೋ ರೀತಿಯಲ್ಲಿ ಜನಗಳಿಗೆ ವಿಷಯ ಮುಟ್ಟಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು. ನೀವು ಕಂಡಿರೋ ಕನಸು ನನಸಾಗ್ಲಿ. ಇಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ ನೀವು. ನಮ್ಮ